ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು. ನನ್ನ ಆಪ್ತ ಗೆಳತಿ ಯಾಕೆ, ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಈ ವಿಷಯದಲ್ಲಿ ಬೇಕಾದಷ್ಟು ಏರುಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ದಸರಾ ಉತ್ಸವದ ಉದ್ಘಾಟನೆಯನ್ನ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ, ನಾವು ಪರಸ್ಪರರ ನಂಬಿಕೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ. ಈ ನೆಲದ ನನಗೆ ಮಂಗಳಾರತಿ ಹೊಸದಲ್ಲ, ಪೂಜೆ ಪುನಸ್ಕಾರಗಳು ಹೊಸದಲ್ಲ. ದಸರಾ ಉದ್ಘಾಟನೆ ಮಾಡಿದ ಬಳಿಕ ಭಾನು ಮುಷ್ತಾಕ್ ಅವರು ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿದ ಮಾತು, ವಿರೋಧಿಗಳಿಗೆ ವೇದಿಕೆಯಲ್ಲೇ ಕೌಂಟರ್ ಕೊಟ್ಟಂತಹ ಸಾಹಿತಿ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಪೂಜೆ ಪುನಸ್ಕಾರಗಳು ಮಂಗಳಾರತಿ ಹೊಸದೇನೂ ಅಲ್ಲ ಅಂತೇಳಿ ವಿರೋಧಿಗಳಿಗೆ ವೇದಿಕೆಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಲೇಖಕಿ. ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ, ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಆದರೆ ಇದರ ಬಗ್ಗೆ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಕ್ಕರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ. ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಅದು ನಾಳೆ ಪ್ರಕಟ ಆಗ್ತಾ ಇದೆ. ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ, ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಆದರೆ ಇದರ ಬಗ್ಗೆ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಕ್ಕರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ. ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಅದು ನಾಳೆ ಪ್ರಕಟ ಆಗ್ತಾ ಇದೆ. ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಜೊತೆಗೆ ಯಾವೆಲ್ಲ ಕಾರ್ಯಕ್ರಮಗಳು ಇವತ್ತು ಬಹಳ ವಿಶೇಷತೆಯನ್ನು ಪಡೆದುಕೊಳ್ತಾ ಇದೆ? ವೀರೇಶ್. ನಾಗೇಂದ್ರ ಬಾಬು, ಸದ್ಯ ಈಗ ದಸರಾ ಉದ್ಘಾಟನೆಗೆ ನೆರವೇರಿದೆ. ಸಾಹಿತಿ ಬಾನು ಮುಸ್ತಕ್ ಅವರು ಉದ್ಘಾಟನೆ ಮಾಡಿದ್ದಾರೆ.
ಒಂದ್ ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಸಚಿವರಾದ ಮಹದೇವಪ್ಪರವರು ಮತ್ತು ಎಚ್ ಕೆ ಪಾಟೀಲ್ ಅವರು ಭಾಗಿಯಾಗಿದ್ರು. ಒಂದ್ ಕಡೆ ವಿರೋಧದ ನಡುವೆ ಉದ್ಘಾಟನೆ ಮಾಡಿದ್ದಾರೆ. ನೋಡ್ತಿರ್ಬೋದು, ನಾನೀಗ ಚಾಮುಂಡಿ ಬೆಟ್ಟದ ಆ ದೇವಿಯ ಸನ್ನಿಧಿಯ ಮುಂಭಾಗದಲ್ಲಿದ್ದೇನೆ. ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ, ಸಾರ್ವಜನಿಕರಿಗೂ ನಿಷೇಧ ಮಾಡಿದ್ದಾರೆ. ವಿಐಪಿಗಳಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದ್ ಕಡೆ ಬಾನು ಮುಸ್ತಕ್ ಅವರು ಹಳದಿಯ ಸೀರೆ ಉಟ್ಕೊಂಡು ಆ ಮಲ್ಲಿಗೆ ಹೂ ತೊಟ್ಕೊಂಡು ಒಂದ್ ಕಡೆ ದೇವಸ್ಥಾನಕ್ಕೆ ಬಂದಿದ್ರು. ಹಿಂದೂ ಸಂಪ್ರದಾಯಂತೆ ಒಂದ್ ಕಡೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ, ಆರತಿಯನ್ನ ಬೆಳಗಿದ್ದಾರೆ. ಒಂದ್ ಕಡೆ ಕುಂಕುಮವನ್ನ ಪೂಜಾರಿಗಳು ಯಾರಿಗೆ ನೀಡಿಲ್ಲ. ಒಂದ್ ಕಡೆ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಭಾಷಣ ಮಾಡುವಾಗ ಒಂದ್ ಕಡೆ ಟೀಕೆಗಾರರಿಗೆ ಒಂದ್ ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ತುಂಬಾ ಪುಷ್ಪಾರ್ಚನೆ ಮಾಡಿದ್ದೇನೆ, ಆರತಿಯನ್ನ ಬೆಳಗಿದ್ದೇನೆ, ಹಿಂದೂ ಧರ್ಮದ ಬಾಂಧವ್ಯ ಬಗ್ಗೆ ನಾ ಪುಸ್ತಕದಲ್ಲಿ ಬರೆದಿದ್ದಂತೆ ಒಂದ್ ಕಡೆ ಟೀಕೆಗಾರರಿಗೆ ಒಂದ್ ಕಡೆ ಉತ್ತರವನ್ನ ನೀಡಿದ್ದಾರೆ. ಯಾಕಂದ್ರೆ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಬಿಜೆಪಿ ನಾಯಕರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಒಂದ್ ಕಡೆ ಇವ್ರದ್ದು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರ್ದೆಂಬ ದೃಷ್ಟಿಯಿಂದ ಒಂದ್ ಕಡೆ ಹೋರಾಟ ಸಹ ಮಾಡಿದ್ರು. ಒಂದ್ ಕಡೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಒಂದ್ ಕಡೆ ಹೋಗಿದ್ರು. ಅಲ್ಲಿ ಸಹ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸಹ ಚೀಮಾರಿ ಹಾಕಿತ್ತು. ಬಟ್ ಇದೀಗ ಉದ್ಘಾಟನೆ ಆಗಿದೆ. ನೋಡ್ತಿರ್ಬೋದು, ಎಲ್ಲಾ ಶಾಪ್ ಅಂದ್ರೆ ದೇವಸ್ಥಾನದ ಬೆಟ್ಟದಲ್ಲಿ ಎಲ್ಲಾ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಒಂದ್ ಕಡೆ 3 ಹಂತದ ಸೆಕ್ಯೂರಿಟಿ ಇನ್ನಾದ್ರೂ ಯಾರಿಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ದೇವಸ್ಥಾನದ ವತಿಯಿಂದ ಹಳದ ಸೀರೆ ಅಂದ್ರೆ ಮೈಸೂರು ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈಗ ಉದ್ಘಾಟನೆ ಆಗಿದೆ. ಇನ್ನು ಇವತ್ತಿನಿಂದ 11 ದಿನ ಮೈಸೂರು ದಸರಾ ಜೋರಾಗಿರುತ್ತೆ. ರಾಜ ಬೀದಿಯಲ್ಲಿ ದಸರಾ ಮೆರುಗು ಇರುತ್ತೆ. ಸಾಕಷ್ಟು ಜನ ಮೈಸೂರಿಗೆ ಬರ್ತಿದ್ದಾರೆ. ಬಟ್ ಚಾಮುಂಡಿ ಬೆಟ್ಟಕ್ಕೆ ಯಾರನ್ನೂ ಬಿಡ್ತಿಲ್ಲ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಸುತ್ತಲೂ ಚಾಮುಂಡಿ ಬೆಟ್ಟದ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಯಾರನ್ನೂ ಬಿಡ್ತಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಶಾಪ್ಗಳು ಓಪನ್ ಇರ್ತಿತ್ತು, ಆ ಶಾಪ್ಗಳನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರತಿಭಟನೆ ಆಗ್ಬೋದು, ಗಲಾಟೆ ಗದ್ದಲ ಆಗ್ಬೋದು ಎಂಬ ದೃಷ್ಟಿಯಿಂದ ಟೈಟ್ ಸೆಕ್ಯೂರಿಟಿ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಸಿಆರ್ಪಿಎಫ್ ಯೋಧರು ಸಹ ನಿಯೋಜನೆಗೊಂಡಿದ್ದಾರೆ, ಪೊಲೀಸರು ಸಹ ನಿಯೋಜನೆಗೊಂಡಿದ್ದಾರೆ. ಯಾರನ್ನೂ ಬಿಡ್ತಿಲ್ಲ. ಇನ್ನೇನು ಸ್ಟೇಜ್ ಕಾರ್ಯಕ್ರಮ ನಡೀತಿದೆ, ಅಲ್ಲಿ ಭಾಷಣ ಸಹ ಆಗುತ್ತೆ. ಆ ಭಾಷಣ ಮುಗಿದ ತಕ್ಷಣ ಈ ದಸರಾ ಅಂದ್ರೆ ಕೆಳಗೆ ಹೋಗಿ, ಚಾಮುಂಡಿ ಬೆಟ್ಟದಿಂದ ಕೆಳಗೆ ಹೋಗಿ ವಿವಿಧ ಕಾರ್ಯಕ್ರಮಗಳು ಇವತ್ತು ನಡೆಯುತ್ತೆ. ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರೆ. ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಇದು ಸದ್ಯಕ್ಕೆ ಚಾಮುಂಡಿ ಬೆಟ್ಟದ ದೃಶ್ಯಗಳು ನೋಡ್ತಿರ್ಬೋದು. ಸಾಕಷ್ಟು ಜನ ಅಂದ್ರೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು. ನನ್ನ ಆಪ್ತ ಗೆಳತಿ ಯಾಕೆ, ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಈ ವಿಷಯದಲ್ಲಿ ಬೇಕಾದಷ್ಟು ಏರುಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ದಸರಾ ಉತ್ಸವದ ಉದ್ಘಾಟನೆಯನ್ನ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು, ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ. ಈ ನೆಲದ ನನಗೆ ಮಂಗಳಾರತಿ ಹೊಸದಲ್ಲ, ಪೂಜೆ ಪುನಸ್ಕಾರಗಳು ಹೊಸದಲ್ಲ. ದಸರಾ ಉದ್ಘಾಟನೆ ಮಾಡಿದ ಬಳಿಕ ಬಾನು ಮುಷ್ತಾಕ್ ಅವರು ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿದ ಮಾತುಗಳು. ವಿರೋಧಿಗಳಿಗೆ ವೇದಿಕೆಯಲ್ಲೇ ಕೌಂಟರ್ ಕೊಟ್ಟಂತಹ ಸಾಹಿತಿ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ದೀಪವನ್ನ ಬೆಳಗಿಸುವಂತ ಕೆಲಸವನ್ನ ಮಾಡಿದ್ದೀನಿ. ಪೂಜೆ ಪುನಸ್ಕಾರಗಳು, ಮಂಗಳಾರತಿ ಹೊಸದೇನೂ ಅಲ್ಲ ಅಂತೇಳಿ ವಿರೋಧಿಗಳಿಗೆ ವೇದಿಕೆಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಲೇಖಕಿ. ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಆದರೆ
ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಕ್ಕರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ. ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಅದು ನಾಳೆ ಪ್ರಕಟ ಆಗ್ತಾ ಇದೆ. ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಕ್ಕರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ. ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಅದು ನಾಳೆ ಪ್ರಕಟ ಆಗ್ತಾ ಇದೆ. ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಜೊತೆಗೆ ಯಾವೆಲ್ಲ ಕಾರ್ಯಕ್ರಮಗಳು ಇವತ್ತು ಬಹಳ ವಿಶೇಷತೆಯನ್ನು ಪಡೆದುಕೊಳ್ತಾ ಇದೆ? ವೀರೇಶ್. ನಾಗೇಂದ್ರ ಬಾಬು, ಸದ್ಯ ಈಗ ದಸರಾ ಉದ್ಘಾಟನೆಗೆ ನೆರವೇರಿದೆ. ಸಾಹಿತಿ ಬಾನು ಮುಸ್ತಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಸಚಿವರಾದ ಮಹದೇವಪ್ಪರವರು ಮತ್ತೆ HK ಪಾಟೀಲ್ ಅವರು ಭಾಗಿಯಾಗಿದ್ರು. ಒಂದ್ ಕಡೆ ವಿರೋಧದ ನಡುವೆ ಉದ್ಘಾಟನೆ ಮಾಡಿದ್ದಾರೆ. ನೋಡ್ತಿರ್ಬೋದು, ನಾನೀಗ ಚಾಮುಂಡಿ ಬೆಟ್ಟದ ದೇವಿಯ ಸನ್ನಿಧಿಯ ಮುಂಭಾಗದಲ್ಲಿದ್ದೇನೆ. ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ, ಸಾರ್ವಜನಿಕರಿಗೂ ನಿಷೇಧ ಮಾಡಿದ್ದಾರೆ. ವಿಐಪಿಗಳಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದ್ ಕಡೆ ಬಾನು ಮುಸ್ತಕ್ ಅವರು ಹಳದಿಯ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂ ತೊಟ್ಕೊಂಡು ಒಂದ್ ಕಡೆ ದೇವಸ್ಥಾನಕ್ಕೆ ಬಂದಿದ್ರು. ಹಿಂದೂ ಸಂಪ್ರದಾಯಂತೆ ಒಂದ್ ಕಡೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ, ಆರತಿಯನ್ನ ಬೆಳಗಿದ್ದಾರೆ. ಒಂದ್ ಕಡೆ ಕುಂಕುಮವನ್ನ ಪೂಜಾರಿಗಳು ಯಾರಿಗೆ ನೀಡಿಲ್ಲ. ಒಂದ್ ಕಡೆ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಭಾಷಣ ಮಾಡುವಾಗ ಒಂದ್ ಕಡೆ ಟೀಕೆಗಾರರಿಗೆ ಒಂದ್ ಕಡೆ ಉತ್ತರ ಕೊಟ್ಟಿದ್ದಾರೆ. ನಾ ತುಂಬಾ ಪುಷ್ಪಾರ್ಚನೆ ಮಾಡಿದ್ದೇನೆ, ಆರತಿಯನ್ನ ಬೆಳಗಿದ್ದೇನೆ, ಹಿಂದೂ ಧರ್ಮದ ಬಾಂಧವ್ಯ ಬಗ್ಗೆ ನಾ ಪುಸ್ತಕದಲ್ಲಿ ಬರೆದಿದ್ದಂತೆ ಒಂದ್ ಕಡೆ ಟೀಕೆಗಾರರಿಗೆ ಒಂದ್ ಕಡೆ ಉತ್ತರವನ್ನ ನೀಡಿದ್ದಾರೆ. ಯಾಕಂದ್ರೆ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಬಿಜೆಪಿ ನಾಯಕರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಒಂದ್ ಕಡೆ ಇವ್ರದ್ದು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರ್ದೆಂಬ ದೃಷ್ಟಿಯಿಂದ ಒಂದ್ ಕಡೆ ಹೋರಾಟ ಸಹ ಮಾಡಿದ್ರು. ಒಂದ್ ಕಡೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಒಂದ್ ಕಡೆ ಹೋಗಿದ್ರು. ಅಲ್ಲಿ ಸಹ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸಹ ಚೀಮಾರಿ ಹಾಕಿತ್ತು. ಬಟ್ ಇದೀಗ ಉದ್ಘಾಟನೆ ಆಗಿದೆ. ನೋಡ್ತಿರ್ಬೋದು, ಎಲ್ಲಾ ಶಾಪ್ ಅಂದ್ರೆ ದೇವಸ್ಥಾನದ ಬೆಟ್ಟದಲ್ಲಿ ಎಲ್ಲಾ ಶಾಪ್ಗಳು ಕ್ಲೋಸ್ ಮಾಡಿದ್ದಾರೆ. ಒಂದ್ ಕಡೆ 3 ಹಂತದ ಸೆಕ್ಯೂರಿಟಿ ಇನ್ನಾದ್ರೂ ಯಾರಿಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ದೇವಸ್ಥಾನದ ವತಿಯಿಂದ ಹಳದ ಸೀರೆ ಅಂದ್ರೆ ಮೈಸೂರು ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈಗ ಉದ್ಘಾಟನೆ ಆಗಿದೆ. ಇನ್ನು ಇವತ್ತಿನಿಂದ 11 ದಿನ ಮೈಸೂರು ದಸರಾ ಜೋರಾಗಿರುತ್ತೆ. ರಾಜ ಬೀದಿಯಲ್ಲಿ ದಸರಾ ಮೆರುಗು ಇರುತ್ತೆ. ಸಾಕಷ್ಟು ಜನ ಮೈಸೂರಿಗೆ ಬರ್ತಿದ್ದಾರೆ. ಬಟ್ ಚಾಮುಂಡಿ ಬೆಟ್ಟಕ್ಕೆ ಯಾರನ್ನೂ ಬಿಡ್ತಿಲ್ಲ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುತ್ತಲೂ ಚಾಮುಂಡಿ ಬೆಟ್ಟದ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಯಾರನ್ನೂ ಬಿಡ್ತಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಶಾಪ್ಗಳು ಓಪನ್ ಇರ್ತಿತ್ತು, ಆ ಶಾಪ್ಗಳನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರತಿಭಟನೆ ಆಗ್ಬೋದು, ಗಲಾಟೆ ಗದ್ದಲ ಆಗ್ಬೋದು ಎಂಬ ದೃಷ್ಟಿಯಿಂದ ಟೈಟ್ ಸೆಕ್ಯೂರಿಟಿ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ CRPF ಯೋಧರು ಸಹ ನಿಯೋಜನೆಗೊಂಡಿದ್ದಾರೆ, ಪೊಲೀಸರು ಸಹ ನಿಯೋಜನೆಗೊಂಡಿದ್ದಾರೆ. ಯಾರನ್ನೂ ಬಿಡ್ತಿಲ್ಲ. ಇನ್ನೇನು ಸ್ಟೇಜ್ ಕಾರ್ಯಕ್ರಮ ನಡೀತಿದೆ, ಅಲ್ಲಿ ಭಾಷಣ ಸಹ ಆಗುತ್ತೆ. ಆ ಭಾಷಣ ಮುಗಿದ ತಕ್ಷಣ ಈ ದಸರಾ ಅಂದ್ರೆ ಕೆಳಗೆ ಹೋಗಿ, ಚಾಮುಂಡಿ ಬೆಟ್ಟದಿಂದ ಕೆಳಗೆ ಹೋಗಿ ವಿವಿಧ ಕಾರ್ಯಕ್ರಮಗಳು ಇವತ್ತು ನಡೆಯುತ್ತೆ. ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರೆ. ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಇದು ಸದ್ಯಕ್ಕೆ ಚಾಮುಂಡಿ ಬೆಟ್ಟದ ದೃಶ್ಯಗಳು ನೋಡ್ತಿರ್ಬೋದು. ಸಾಕಷ್ಟು ಜನ ಅಂದ್ರೆ